ಆಂಧ್ರದೊಳಗೆ ಕೆಲಸ ಮಾಡಾಕತ್ತಿದ್ರಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಹವಾ ಬಿಡಾಗತೈತಿ ರೀ. ಎದ್ರ ಸಂಬಂಧ ಬಿಡಾಗತೈತಿ ಏನು ಒಂದೂ ಲೆಕ್ಕ ಇರಿವಲ್ಲ ನಮಗೆ. ಇಲ್ಲಿ ನೋಡ್ಬೋದು ನೀವು ಎಷ್ಟರ ಮಟ್ಟಿಗೆ ಬಿಡಾಗತೈತಿ ಅಂದ್ರೆ ನಾವು ಹಾಡ್ಕೊಂಡು ಹೋಗ್ತೀವಿ ಅನ್ನೋ ಲೆಕ್ಕಕ್ಕೆ ಆಗತೈತಿ. ಇದೆಲ್ಲ ನೀವು ನೋಡ್ಬೋದು ಎಷ್ಟು ಹವಾ ಬಿಡಾಗತೈತಿ ಅಂತ ಲೆಕ್ಕನೇ ಹತ್ಕೊಂಡೆ. ಹೌದಾ, ಒಂದು ಸ್ವಲ್ಪ ಕಣ್ಣು ತೆಗೆದು ನೋಡೋಕ್ಕಾಗಲ್ದು ನಮಗೆ, ಅಷ್ಟೊಂದು ಹವಾ ಬಿಡಾಗತೈತಿ. ಇದೇನು ಚಂಡಮಾರುತೋ ಏನು ಅನ್ನೋ ಲೆಕ್ಕಕ್ಕೆ ನಮಗೆ ಅನ್ಸಾಗತೈತೆ, ಅಷ್ಟೊಂದು ಹವಾ ಬಿಡಾಗೈತಿ. ಒಟ್ಟು ಲೆಕ್ಕನ ಹರಿಲಾರ್ದಂಗೆ ಆಗೈತಿ. ಇಲ್ಲೆಲ್ಲ ನೀವು ನೋಡ್ಬೋದು ನಮ್ಮದು ಗಾಡಿ ರಿಪೇರಿ ಕೆಲಸನೂ ನಡೆದಿದ್ರಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಕೆಲಸ ಇತ್ತು ರೀ. ಗಾಡಿ ರಿಪೇರಿ ಇದೆ, ಚೈನ್ ಹೊಳ ಮುಳ್ಳ ಕಟ್ಟಾಗತ್ತಿತ್ತು. ಅದ್ರ ಸಂಬಂಧ ಹೊಸ ಚೈನಾ ತೊಗೊಂಬಂದ್ವಿ. ಹೊಸ ಚೈನಾ ತೊಗೊಂಬಂದ್ರೆ 3 ಚೈನ್ದಾಗ ಒಂದು ಈ ಕಡೆ ನಡಬರ್ಕಿಂದ ಜಾಸ್ತಿ ಹಲ್ಲಿಂದ ಬೇಕಾಗಿತ್ತು ನಮಗೆ. ಈ ಥರ ಆದ್ರೆ ಅವ್ರು ಏನು ಮಾಡ್ಯಾರ ಅಂದ್ರೆ ಒಂದು ಬದ್ಲಿಗೆ ಕೊಟ್ಬಿಟ್ರೆ. ಹಿಂಗೆ ಬದ್ಲಿ ಇದ್ದಿದ್ದಕ್ಕೆ ನಾವು ಕುಂತು ಎಲ್ಲ ರೆಡಿ ಮಾಡ್ಕೊಂಡಿವಿ. ಆದ್ರೆ ಈ ಗಾಳಿ ಒಂದು ಕಡೆ ಆಗತೈತಿ ರೀ. ನಾವು ಸಣ್ಣರಿರ್ಬೇಕಾದ್ರೆ ಶಾಲಿಗೆ ಹೋಗ್ಬೇಕಾದ್ರೆ ನಾವೇನು ಮಾಡ್ತಿದ್ವಿ ಅಂದ್ರೆ ನಾನಾ ಕಾರಣಗಳನ್ನು ಹೇಳ್ಕೊಂಡು ಮೈಯಾಗ ಆರಾಮಿಲ್ಲ ಅದಿಲ್ಲ ಅಂತಂದು ಹೇಳಿ ಸೂಟಿ ಮಾಡ್ತಿದ್ವಿ. ಅಂದ್ರೆ ಸೂಟಿ ಮಾಡಿ ಒಟ್ಟು ರಜೆ ತೊಗೊಳ್ಳೋ ಸಂಬಂಧ ಸೂಟಿ ಮಾಡ್ತಿದ್ವಿ. ಆದರೆ ಈಗ ಮೈಯಾಗೆ ಖರೇನೇ ಹುಷಾರಿರಂಗಿಲ್ಲ, ಆದರೂ ರಜೆ ತೊಗೋಬೇಕಂದ್ರೂ ಕೂಡ ಹಂಗಿಲ್ಲ. ಯಾಕಂದ್ರೆ ಜೀವನನ ಹಂಗೆ ರೀ. ಯಾಕಂದ್ರೆ ಜೀವನದಾಗ ನಾವು ಅಂದ್ಕೊಂಡಂಗೆ ಯಾವುದೂ ಕೂಡ ನಡೆಯಂಗಿಲ್ಲ ರೀ. ಅದಕ್ಕೆ ಪ್ರತಿಯೊಂದೂ ಜೀವನದಾಗ ಏನೈತಿ ಅಂದ್ರೆ ಸಾಧನೆ ಮಾಡ್ಬೇಕು ಅನ್ನೋದು ಒಂದು ತಲೆಯಾಗಿತ್ತಂತಂದ್ರೆ ಒಂದು ಸಂಘರ್ಷದ ರೂಪಣ ಅಂತಂದು ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಒಂದು ಸಂಘರ್ಷ ಇದ್ದಂಗೆ ರೀ. ಅದರ ಸಂಬಂಧ ಇಲ್ಲೆಲ್ಲ ನೀವು ನೋಡ್ಬೋದು ಯಾವ ರೀತಿ ಒಳಗೆ ನಮ್ಮ ಹುಡುಗರಿಗೆ ಸದ್ಯಕ್ಕೆ ಕಣ್ಣು ತೆಗಿಯೋಕೆ ಒಂದು ನಮೂನಿ ಧೂಳು ಹೊಂಟೈತಿ, ನೀವು ನೋಡ್ಬೋದು.